ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಓರ್ವ ಬಾಲಕ ಮಾರುಕಟ್ಟೆಯಿಂದ ಬಂಡವಾಳ ಪಡೆಯದೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 12,000 ಕೋಟಿ ರೂಪಾಯಿ ಕಂಪನಿಯನ್ನ ಕಟ್ಟಿದ. ಅಡಿಡಾಸ್, ನೈಕಿ, ಪೂಮಾದಂತಹ ಮಲ್ಟಿ ನ್ಯಾಷನಲ್ ಬ್ರ್ಯಾಂಡ್ಗಳನ್ನ ಹಿಂದಿಕ್ಕಿ ಭಾರತದ ಅತ್ಯಂತ ದೊಡ್ಡ ಫುಟ್ವೇರ್ ಕಂಪನಿಯಾಗಿ ಬೆಳೆಯುತ್ತೆ. ಅಷ್ಟಕ್ಕೂ ಆ ಕಂಪನಿ ಯಾವುದು ಗೊತ್ತಾ? ಅದುವೇ ಕ್ಯಾಂಪಸ್. ಇದರ ಸಂಸ್ಥಾಪಕರ ಹೆಸರು ಹರಿಕೃಷ್ಣ ಅಗರ್ವಾಲ್. ಅಡಿಡಾಸ್, ನೈಕಿ, ಪೂಮಾದಂತಹ ಮಲ್ಟಿನ್ಯಾಷನಲ್ ಬ್ರ್ಯಾಂಡ್ಗಳನ್ನ ಹಿಂದಿಕ್ಕಿ ಕ್ಯಾಂಪಸ್ ಭಾರತದ ಅತ್ಯಂತ ದೊಡ್ಡ ಫುಟ್ವೇರ್ ಕಂಪನಿಯಾಗಿ ಗುರುತಿಸಿಕೊಳ್ಳಲು ಹರಿಕೃಷ್ಣ ಅಗರ್ವಾಲ್ ಅವರು ಕ್ಯಾಂಪಸ್ ಭಾರತದ ಫುಟ್ವೇರ್ ಸಾಮ್ರಾಜ್ಯದ ದೈತ್ಯನಾಗಿದ್ದು ಹೇಗೆ ಎಂಬುದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಕ್ಯಾಂಪಸ್ ಈ ಬ್ರ್ಯಾಂಡ್ ಅನ್ನ ಹುಟ್ಟು ಹಾಕಿದ್ದು ಭಾರತೀಯರು ಅಂತ ಅನೇಕ ಜನರಿಗೆ ಗೊತ್ತೇ ಇಲ್ಲ. ಈಗಿನ ದಿನಮಾನಗಳಲ್ಲಿ ಜನರು ಆ ಕಂಪನಿ ಈ ಕಂಪನಿ ಅಂತ ಫಂಡಿಂಗ್ ಮಾಡುತ್ತಲೇ ಇರ್ತಾರೆ. ಆದರೆ ಹರಿಕೃಷ್ಣ ಅಗರ್ವಾಲ್ ಅವರು ಯಾವುದೇ ಫಂಡಿಂಗ್ ಇಲ್ಲದೆ ಕ್ಯಾಂಪಸ್ ಎಂಬ ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟಿ ಬೆಳೆಸಿದ್ದಾರೆ. ಇವರ ಬಳಿ ಈಗಾಗಲೇ 20,000ಕ್ಕೂ ಅಧಿಕ ರಿಟೇಲ್ ಔಟ್ಲೆಟ್ಸ್ ಹಾಗೂ 35ಕ್ಕೂ ಅಧಿಕ ಸ್ವಂತ ದೊಡ್ಡ ಮಳಿಗೆಗಳಿವೆ. ಅಷ್ಟೇ ಅಲ್ಲದೆ ಇ ಕಾಮರ್ಸ್ನ ವಿವಿಧ ವೆಬ್ಸೈಟ್ಗಳಲ್ಲಿ ಉತ್ತಮ ಬೆಲೆಯಲ್ಲಿ ಬ್ರ್ಯಾಂಡೆಡ್ ಶೂಗಳನ್ನ ಕ್ಯಾಂಪಸ್ ತನ್ನ ಗ್ರಾಹಕರಿಗೆ ಒದಗಿಸ್ತಾ ಇದೆ. ಕ್ರಿಕೆಟ್ ದಿಗ್ಗಜ ಸಚಿನ್ ತೆಂಡೂಲ್ಕರ್ ಹಾಗೂ ಬಾಲಿವುಡ್ ನಟ ವರುಣ್ ಧವನ್ ಅವರು ಕ್ಯಾಂಪಸ್ ಶೂಸ್ ಜಾಹೀರಾತಿನಲ್ಲಿ ಕಾಣಿಸಿಕೊಂಡಿದ್ದಾರೆ. ನೀವು ಕೂಡ ಈ ಕ್ಯಾಂಪಸ್ ಶೂಗಳನ್ನ ಧರಿಸಿರಬಹುದು ಅಥವಾ ಈ ಶೂಗಳ ಬಗ್ಗೆ ಕೇಳಿರಬಹುದು. ಕ್ಯಾಂಪಸ್ ಶೂಸ್ 2006ರಲ್ಲಿ ಪ್ರಾರಂಭವಾದ ಆಕ್ಷನ್ ಫುಟ್ವೇರ್ನ ಅಂಗಸಂಸ್ಥೆಯಾಗಿದೆ ಎಂಬುದು ಅನೇಕರಿಗೆ ತಿಳಿದಿಲ್ಲ. ಇದರ ಹಿಂದಿರುವ ನಿಜವಾದ ಹೀರೋ ಹರಿಕೃಷ್ಣ ಅಗರ್ವಾಲ್. ಹರಿಕೃಷ್ಣ ಅಗರ್ವಾಲ್ ಅವರು ಮಧ್ಯಮ ವರ್ಗದ ಕುಟುಂಬಕ್ಕೆ ಸೇರಿದವರು. ಬಾಲ್ಯದಿಂದಲೂ ತಂದೆ ತಾಯಿ ಕಷ್ಟಪಟ್ಟು ದುಡಿಯೋದನ್ನ ನೋಡುತ್ತಾ ಹರಿಕೃಷ್ಣ ಅಗರ್ವಾಲ್ ಅವರು ಬೆಳೆದರು. ಜೀವನದಲ್ಲಿ ಯಶಸ್ಸನ್ನ ಸಾಧಿಸಲು ಕಠಿಣ ಪರಿಶ್ರಮದ ಜೊತೆಗೆ ತಾಳ್ಮೆಯೂ ಅಷ್ಟೇ ಮುಖ್ಯ ಎಂಬುದನ್ನ ಪೋಷಕರಿಂದ ಕಲಿತೆ. ನಮ್ಮ ಪೋಷಕರು ನಮ್ಮ ಮೊದಲ ಗುರುಗಳು ಎಂದು ಹೇಳುತ್ತಾರೆ ಹರಿಕೃಷ್ಣ ಅಗರ್ವಾಲ್. ಈ ಕಾರಣದಿಂದಾಗಿ ಅವರು ತಮ್ಮ ದಾರಿಯಲ್ಲಿ ಬಂದ ದೊಡ್ಡ ಸವಾಲುಗಳನ್ನ ಸುಲಭವಾಗಿ ಜಯಿಸಿದ್ರು. ಬಡವರಾಗಿದ್ದರೂ ಅವರಿಗೆ ಅಧ್ಯಯನದಲ್ಲಿ ಹೆಚ್ಚಿನ ಆಸಕ್ತಿ ಇತ್ತು. ಆದರೆ ಬಡತನ ಅವರ ವಿದ್ಯಾಭ್ಯಾಸಕ್ಕೆ ತೊಡಕಾಗುತ್ತಿತ್ತು. ಹಾಗಿದ್ದರೂ ಶಾಲೆಯಿಂದ ಬಂದ ನಂತರ ಮಾರುಕಟ್ಟೆಗೆ ಕೆಲಸಕ್ಕೋಗಿ ಸ್ವಲ್ಪ ಹಣವನ್ನ ಸಂಪಾದಿಸಿ ಮನೆಗೆ ತರುತ್ತೇನೆ ಎಂದು ತನ್ನ ಹೆತ್ತವರಿಗೆ ಹೇಳಿ ಹರಿಕೃಷ್ಣ ಅಗರ್ವಾಲ್ ತನ್ನ ವಿದ್ಯಾಭ್ಯಾಸ ಮುಂದುವರೆಸಿದ್ರು. ಈ ಷರತ್ತಿನ ಮೇಲೆ ಅವರ ಪೋಷಕರು ಶಾಲೆಗೆ ಹೋಗಲು ಅವಕಾಶ ನೀಡಿದ್ರು. ಶಾಲೆಯಿಂದ ಹಿಂದಿರುಗಿದ ನಂತರ ಅವರು ಅನೇಕ ಸ್ಥಳೀಯ ಮಾರುಕಟ್ಟೆಗಳ ಅಂಗಡಿಯವರೊಂದಿಗೆ ಕೆಲಸ ಮಾಡುತ್ತಿದ್ರು. ಅವರಲ್ಲಿ ಅಗರ್ವಾಲ್ ವ್ಯಾಪಾರ ಮತ್ತು ವಾಣಿಜ್ಯದ ಮೂಲಭೂತ ಅಂಶಗಳನ್ನ ಕಲಿತರು. ಇಲ್ಲಿಂದಲೇ ವ್ಯಾಪಾರ ಮಾಡುವ ಉತ್ಸಾಹ ಅವರಲ್ಲಿ ಮೂಡಿತು. ಆದ್ದರಿಂದ ತನ್ನ 18ನೇ ವಯಸ್ಸಿನಲ್ಲಿ ಸಣ್ಣ ವ್ಯಾಪಾರ ಮಾಡಲು ಪ್ರಾರಂಭಿಸಿದ್ರು. ವಾಸ್ತವವಾಗಿ ಅವರು ಮಾರುಕಟ್ಟೆಯಿಂದ ಕೆಲವು ಸರಕುಗಳನ್ನ ಖರೀದಿ ಮಾಡ್ತಾ ಇದ್ರು. ನಂತರ ಸ್ವಲ್ಪ ಲಾಭ ಇಟ್ಕೊಂಡು ಅದೇ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲು ಪ್ರಾರಂಭಿಸಿದ್ರು. ಹೀಗೆ ಇದನ್ನ ಹಲವು ವರ್ಷಗಳ ಕಾಲ ಮಾಡಿದ್ರು. ಈ ಕಾರ್ಯಗಳು ಅವರಿಗೆ ಬೇಡಿಕೆ ಮತ್ತು ಪೂರೈಕೆಯ ಪ್ರಾಮುಖ್ಯತೆ, ಗ್ರಾಹಕರ ಆದ್ಯತೆಗಳು ಮತ್ತು ಗುಣಮಟ್ಟದಂತಹ ವ್ಯಾಪಾರ ಪಾಠಗಳನ್ನ ಕಲಿಸಿದವು. ಅಷ್ಟೇ ಅಲ್ಲ, ಅದಾಗ್ಲೇ ಅವರು ಗ್ರಾಹಕರನ್ನ ಚೆನ್ನಾಗಿ ನಿಭಾಯಿಸೋದನ್ನ ಕಲಿತಿದ್ದರು. 1980ರ ದಶಕದ ಆರಂಭದಲ್ಲಿ ಅವರು ಪಾದರಕ್ಷೆಗಳ ಮಾರುಕಟ್ಟೆಯಲ್ಲಿ ದೊಡ್ಡ ಅಂತರವನ್ನ ಗಮನಿಸಿದ್ರು. ಮಾರುಕಟ್ಟೆಯಲ್ಲಿ 2 ರೀತಿಯ ಪಾದರಕ್ಷೆಗಳು ಮಾತ್ರ ಮಾರಾಟವಾಗುತ್ತಿರೋದನ್ನ ಅವರು ಗಮನಿಸಿದ್ರು. ಒಂದರ ಕ್ವಾಲಿಟಿ ಅತ್ಯುತ್ತಮವಾಗಿರೋದು, ಮತ್ತೊಂದು ಕ್ವಾಲಿಟಿ ಕೆಟ್ಟದಾಗಿರೋದು. ಉತ್ತಮವಾಗಿರುವ ಶೂಗಳ ಬೆಲೆ ದುಬಾರಿ ಆಗಿರ್ತಾ ಇತ್ತು. ಈ ಅಪರ್ಚುನಿಟಿಯನ್ನ ಗಮನಿಸಿದ ಅವರು ಫುಟ್ವೇರ್ ಕಂಪನಿಯಲ್ಲಿ ಎಂಟ್ರಿ ಕೊಡಬೇಕು ಎಂದು ನಿರ್ಧರಿಸಿದ್ರು. ಒಂದು ಸ್ಥಳದಿಂದ ಇನ್ನೊಂದಕ್ಕೆ ಸರಕುಗಳನ್ನ ಸಾಗಿಸಿ ಮಾರಾಟ ಮಾಡೋದು ಸುಲಭದ ಕೆಲಸ ಎಂದು ಅವರು ತಿಳಿದಿದ್ದರು. ಆದರೆ ಉತ್ಪಾದನಾ ಕೇಂದ್ರಗಳನ್ನ ಸ್ಥಾಪಿಸುವುದು ಮಕ್ಕಳ ಆಟವಲ್ಲ ಎಂದು ಅವರು ಅರಿತಿದ್ದರು. ಇದು ಪರ್ವತವನ್ನೇ ಒಡೆಯುವಂತಹ ದೊಡ್ಡ ಕಾರ್ಯವಾಗಿತ್ತು. ಆದರೆ ತಮ್ಮ ವ್ಯವಹಾರ ಜ್ಞಾನವನ್ನ ಬಳಸಿಕೊಂಡು ಹರಿಕೃಷ್ಣ ಅಗರ್ವಾಲ್ ಅವರು 1983ರಲ್ಲಿ ದೆಹಲಿಯಲ್ಲಿ ಆಕ್ಷನ್ ಪಾದರಕ್ಷೆಯ ಬ್ರ್ಯಾಂಡ್ ಅನ್ನ ಪ್ರಾರಂಭಿಸಿದ್ರು. ಈಗ ಯಾವುದೇ ವ್ಯವಹಾರ ಆರಂಭಿಸಿದ್ರು ಅದಕ್ಕೆ ಖಂಡಿತವಾಗಿಯೂ ಹಣದ ಅಗತ್ಯತೆ ಇದ್ದೇ ಇರುತ್ತದೆ. ಕೆಲಸವು ಉತ್ಪಾದನೆಗೆ ಸಂಬಂಧಿಸಿದ್ರಿಂದ ಬಹಳಷ್ಟು ಹಣದ ಅಗತ್ಯತೆ ಅವರಿಗಿತ್ತು. ಆದರೆ ಅವರ ಬಳಿ ಅಷ್ಟು ಹಣವಿರಲಿಲ್ಲ. ಆದ್ದರಿಂದ ತಮ್ಮ ಸ್ನೇಹಿತರು ಮತ್ತು ಮನೆಯವರಿಂದ ಸ್ವಲ್ಪ ಹಣವನ್ನ ಸಾಲವಾಗಿ ಪಡೆದು ತನ್ನ ಉಳಿತಾಯವನ್ನ ಒಟ್ಟುಗೂಡಿಸಿ ಹಣವನ್ನ ಹೇಗೋ ಹೊಂದಿಸಿದ್ರು. 1980ರ ದಶಕದ ಆರಂಭದಲ್ಲಿ ಸಣ್ಣ ಕಂಪನಿಗಳು ಸುಧಾರಿತ ತಂತ್ರಜ್ಞಾನವನ್ನ ಹೊಂದಿರಲಿಲ್ಲ.
ಆದ್ದರಿಂದ ಅವರು ಬೇಸಿಕ್ ಯಂತ್ರೋಪಕರಣಗಳನ್ನು ಮಾತ್ರ ಬಳಸಿಕೊಂಡು ಕೆಲಸ ಮಾಡಬೇಕಾಗಿತ್ತು ಎಂಬ ಆಘಾತಕಾರಿ ವಿಷಯ ಅವರಿಗೆ ನಂತರ ತಿಳಿಯಿತು. ಬೇಸಿಕ್ ಯಂತ್ರೋಪಕರಣಗಳ ಸಮಸ್ಯೆ ಅಂದ್ರೆ ಈ ಎಲ್ಲಾ ಕೆಲಸಗಳನ್ನ ಕೈಯಾರೆ ಮಾಡಬೇಕಿತ್ತು. ಇದು ಸಾಕಷ್ಟು ಸಮಯ ಮತ್ತು ಶಕ್ತಿಯನ್ನ ತೆಗೆದುಕೊಳ್ತಾ ಇತ್ತು. ಕಡಿಮೆ ಬಜೆಟ್ನಿಂದಾಗಿ ಅವರು ಹೆಚ್ಚು ಕೌಶಲ್ಯವಿಲ್ಲದ ಸ್ಥಳೀಯ ಕಾರ್ಮಿಕರನ್ನ ಮಾತ್ರ ಬಳಸುತ್ತಿದ್ದರು. ಹೇಗೋ ಅವರು ಪ್ರೊಡಕ್ಷನ್ ಸೆಟಪ್ ಮಾಡಿಕೊಂಡಿದ್ರು. ಆದರೆ ಈಗ ಅವರ ಮುಂದೆ ಭಾರತದಂತಹ ದೊಡ್ಡ ದೇಶವಿತ್ತು. ಅಲ್ಲಿ ಉತ್ಪನ್ನಗಳನ್ನ ವಿತರಿಸೋದು ಸುಲಭದ ಕೆಲಸವಲ್ಲ. ಇದೆಲ್ಲದರ ಹೊರತಾಗಿಯೂ ಅವರು ತಮ್ಮ ಉತ್ಪನ್ನಗಳನ್ನ ಮಾರಾಟ ಮಾಡಲು ಸಗಟು ವ್ಯಾಪಾರಿಗಳು, ಚಿಲ್ಲರೆ ವ್ಯಾಪಾರಿಗಳು ಮತ್ತು ಲಾಜಿಸ್ಟಿಕ್ ಪಾಲುದಾರರನ್ನ ಮನವೊಲಿಸಲು ಅವರು ತಮ್ಮ ಬಾಲ್ಯದಲ್ಲಿ ಕಲಿತ ಸಂವಹನ ಕೌಶಲ್ಯಗಳನ್ನ ಬಳಸಿದ್ರು. ಅದರಂತೆ ಅವರ ಉತ್ಪನ್ನವು ಮಾರುಕಟ್ಟೆಗೆ ಎಂಟ್ರಿ ಕೊಟ್ಟಿತು. ಆದರೆ ಈಗಾಗಲೇ ಅಸ್ತಿತ್ವದಲ್ಲಿರುವ ಪ್ರಸಿದ್ಧ ಬ್ರ್ಯಾಂಡ್ನೊಂದಿಗೆ ಹೋರಾಡುವುದು ಅವರಿಗೆ ಅಷ್ಟು ಸುಲಭದ ವಿಷಯವಾಗಿರಲಿಲ್ಲ. ಈಗ ಅವರಿಗೆ ಉಳಿದಿರುವ ಏಕೈಕ ಆಯ್ಕೆ ಎಂದರೆ ಗ್ರಾಹಕರಿಗೆ ಕೈಗೆಟಕುವ ದರದಲ್ಲಿ ಗುಣಮಟ್ಟದ ಉತ್ಪನ್ನಗಳನ್ನ ನೀಡುವುದು. ಅದರಂತೆ ಅವರು ಗುಣಮಟ್ಟದ ಉತ್ಪನ್ನಗಳನ್ನ ಗ್ರಾಹಕರಿಗೆ ಕೈಗೆಟಕುವ ದರದಲ್ಲಿ ಸಿಗುವಂತೆ ಮಾಡಿದ್ರು. ಇಂತಹ ಸಂದರ್ಭದಲ್ಲಿ ಅಗರ್ವಾಲ್ಗೆ ಜಾಹೀರಾತು ನೀಡುವ ಅಗತ್ಯತೆ ಇತ್ತು. ಹೀಗಾಗಿ ಅವರು ಸ್ಥಳೀಯ ವ್ಯಾಪಾರ ಮೇಳಗಳಲ್ಲಿ ತಮ್ಮ ಉತ್ಪನ್ನವನ್ನ ಪ್ರದರ್ಶಿಸಲು ಪ್ರಾರಂಭಿಸಿದ್ರು. ರೇಡಿಯೋ ಮತ್ತು ಪತ್ರಿಕೆಗಳಂತಹ ಅಗ್ಗದ ಜಾಹೀರಾತು ಚಾನೆಲ್ಗಳನ್ನ ಸಹ ಬಳಸಿಕೊಂಡರು. ಮೂಲತಃ ಅವರು ತಮ್ಮ ವ್ಯಾಪಾರದಲ್ಲಿ 5 P's ಸ್ಟ್ರಾಟಜಿಯನ್ನ ಬಳಸಿದ್ರು. ಅಂದರೆ ಪ್ಲಾನ್, ಪ್ಲಾಯ್ಸ್, ಪ್ಯಾಟರ್ನ್ಸ್, ಪೊಸಿಷನ್ಸ್ ಹಾಗೂ ಪರ್ಸ್ಪೆಕ್ಟಿವ್ಸ್. ಹರಿಕೃಷ್ಣ ಅಗರ್ವಾಲ್ ಅವರು ತಮ್ಮ ಉತ್ಪನ್ನಗಳನ್ನ ತಯಾರಿಸೋದ್ರಿಂದ ಹಿಡಿದು ಉತ್ಪನ್ನದ ನಿಯೋಜನೆಯವರೆಗೆ, ಅಂದರೆ ವಿತರಣಾ ಚಾನೆಲ್ಗಳು ಮತ್ತು ನಂತರ ಪ್ಲೇಸ್ಮೆಂಟ್ನಿಂದ ಪ್ರಚಾರದವರೆಗೆ ಎಲ್ಲದರಲ್ಲೂ ಕೆಲಸ ಮಾಡಿದ್ರು. ಇಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ರು ಅವರ ವ್ಯಾಪಾರ ವಿಫಲವಾಗುತ್ತಿರುವಂತೆ ತೋರ್ತಾ ಇತ್ತು. ವಾಸ್ತವವಾಗಿ ಅವರ ಶೂಗಳಿಗೆ ನಕಾರಾತ್ಮಕ ಪ್ರತಿಕ್ರಿಯೆಯನ್ನ ನೀಡಲು ಆರಂಭಿಸಿದ್ರು. ಆಕ್ಷನ್ ಬೂಟುಗಳು ಅಗ್ಗವಾಗಿವೆ, ಆದರೆ ಗುಣಮಟ್ಟ ಹೊಂದಿಲ್ಲ ಎಂದು ಗ್ರಾಹಕರು ದೂರಲು ಪ್ರಾರಂಭಿಸಿದ್ರು. ಗ್ರಾಹಕರ ಅಭಿಪ್ರಾಯದಂತೆ ಶೂಗಳ ಗುಣಮಟ್ಟವು ಸಾಕಷ್ಟು ಕಳಪೆಯಾಗಿತ್ತು ಮತ್ತು ಅವುಗಳ ಶಕ್ತಿಯು 2 ತಿಂಗಳುಗಳಿಂದ ಹೆಚ್ಚು ಕಾಲ ಉಳಿಯುವುದಿಲ್ಲ. ಆದರೆ ಹರಿಕೃಷ್ಣ ಸೋಲನ್ನ ಒಪ್ಪಿಕೊಳ್ಳಿಲ್ಲ. ಈಗಾಗಲೇ ಶೂಗಳನ್ನ ಮಾರಾಟ ಮಾಡಿ ಸಂಪಾದಿಸಿದ ಹಣವೇನಿದ್ರು ಅದನ್ನ ತನ್ನ ಸ್ವಂತ ವ್ಯವಹಾರದಲ್ಲಿ ತೊಡಗಿಸಿ ತನ್ನ ದೌರ್ಬಲ್ಯಗಳನ್ನ ಸುಧಾರಿಸಿಕೊಳ್ಳುವತ್ತ ಗಮನ ಹರಿಸಿದ್ರು. ಮೊದಲೇದಾಗಿ ಅವರು ಯಂತ್ರೋಪಕರಣಗಳನ್ನ ನವೀಕರಿಸಿದ್ರು, ಉತ್ತಮ ಗುಣಮಟ್ಟದ ಕಚ್ಚಾ ವಸ್ತುಗಳನ್ನ ಖರೀದಿಸಿದ್ರು, ನುರಿತ ಕಾರ್ಮಿಕರನ್ನ ನೇಮಿಸಿಕೊಂಡ್ರು ಮತ್ತು ಅವರ ವಿತರಕರಿಗೆ ಉತ್ತಮ ಕಮಿಷನ್ ಪಾವತಿಸಿದ್ರು. ಅಷ್ಟೇ ಅಲ್ಲ, ದೊಡ್ಡವರ ಜೊತೆಗೆ ಶಾಲಾ ಶೂಗಳು, ಮಕ್ಕಳ ಪಾದರಕ್ಷೆಗಳಲ್ಲೂ ಕೂಡ ತಮ್ಮ ಚಮತ್ಕಾರ ತೋರಿದ್ರು. ಅಂದು ಆಕ್ಷನ್ನ ಶಾಲಾ ಮಕ್ಕಳ ಶೂ, ಫುಟ್ವೇರ್ಗಳ ಜಾಹೀರಾತು ಇಂದಿಗೂ ಕೂಡ ಅನೇಕರಿಗೆ ನೆನಪಿದೆ. ಈ ಜಾಹೀರಾತಿನಿಂದ ಆಕ್ಷನ್ ಶೂಗಳು ಪ್ರತಿಯೊಬ್ಬ ಪೋಷಕರ ಮನಸ್ಸಿನಲ್ಲಿ ನೆಲೆಸಿತು. ಆದರೆ ಆಕ್ಷನ್ ಅವರಿಗೆ ಗೋ ಟು ಬ್ರ್ಯಾಂಡ್ ಆಗಿ ಮಾರ್ಪಟ್ಟಿತು. ಗರಿಷ್ಠ ಜನರು ತಮ್ಮ ಮಕ್ಕಳಿಗೆ ಆಕ್ಷನ್ ಶೂಗಳನ್ನ ನೀಡ್ತಾ ಇದ್ರು. ಅನೇಕ ಶಾಲೆಗಳಲ್ಲಿಯೂ ಸಹ ಆಕ್ಷನ್ ಶೂಗಳು ಉಡುಪಿನ ಭಾಗವಾಯಿತು. ಹರಿಕೃಷ್ಣ ಅವರು ಇಲ್ಲಿಗೆ ನಿಲ್ಲಲಿಲ್ಲ. ಈಗ ಅವರು ತಮ್ಮ ಉತ್ಪನ್ನಗಳನ್ನ ವೈವಿಧ್ಯಗೊಳಿಸಲು ಪ್ರಾರಂಭಿಸಿದ್ರು. ಬೇಸಿಕ್ ಮತ್ತು ಶಾಲಾ ಶೂಗಳನ್ನ ತಯಾರಿಸಿದ್ರು. ಅದೇ ಸಮಯದಲ್ಲಿ ಅವರು ಸ್ಯಾಂಡಲ್, ಸ್ಪೋರ್ಟ್ಸ್ ಶೂ, ಕ್ಯಾಶುವಲ್ ಮತ್ತು ಫಾರ್ಮಲ್ ಶೂಗಳನ್ನ ತಯಾರಿಸಲು ಪ್ರಾರಂಭಿಸಿದ್ರು. ಅದರ ನಂತರ ಶೂಗಳ ಮಾರುಕಟ್ಟೆಗಾಗಿ ಈ ಕಂಪನಿಯು ಅನೇಕ ಭಾವನಾತ್ಮಕ ಜಾಹೀರಾತು ಪ್ರಚಾರಗಳನ್ನ ನಡೆಸಿತು. ಅದರಲ್ಲಿ ಅವರು ತಮ್ಮ ಉತ್ಪನ್ನಗಳ ಬಾಳಿಕೆ ಮತ್ತು ಸೌಕರ್ಯದ ಮೇಲೆ ಹೆಚ್ಚಾಗಿ ಕೇಂದ್ರೀಕರಿಸಿದ್ರು. ಹರಿಕೃಷ್ಣ ಅವರು ಸಚಿನ್ ತೆಂಡೂಲ್ಕರ್ರನ್ನ ತಮ್ಮ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಮಾಡಿಕೊಂಡ್ರು. ಇದರಿಂದಾಗಿ ಅವರ ಜನಪ್ರಿಯತೆ ಇನ್ನಷ್ಟು ಹೆಚ್ಚಾಗತೊಡಗಿತು. ಕ್ರಮೇಣ ಆಕ್ಷನ್ ಉತ್ತಮ ಗುಣಮಟ್ಟದ ಉತ್ಪನ್ನಗಳನ್ನ ಕೈಗೆಟಕುವ ದರದಲ್ಲಿ ನೀಡುವ ಹೆಸರಾಂತ ಬ್ರ್ಯಾಂಡ್ ಆಗಿ ಕಾಣಿಸಿಕೊಂಡಿತು. ನಿಧಾನವಾಗಿ ಆಕ್ಷನ್ ಬ್ರ್ಯಾಂಡ್ ಭಾರತೀಯ ಫುಟ್ವೇರ್ ಮಾರುಕಟ್ಟೆಯಲ್ಲಿ ಪ್ರಬಲ ಕಂಪನಿ ಎನಿಸಿಕೊಂಡಿತ್ತು. ಆದರೆ ಅದೇ ಸಮಯದಲ್ಲಿ ಅಂದರೆ 1991ರಲ್ಲಿ ಭಾರತ ಸರ್ಕಾರವು ಜಾಗತೀಕರಣದ ಸಹಾಯವನ್ನ ತೆಗೆದುಕೊಂಡಿತು. ಇದರಿಂದಾಗಿ ನೈಕ್, ಅಡಿಡಾಸ್ ಮತ್ತು ಪೂಮಾದಂತಹ ಅಂತಾರಾಷ್ಟ್ರೀಯ ಪಾದರಕ್ಷೆಗಳು ಭಾರತೀಯ ಮಾರುಕಟ್ಟೆಯನ್ನ ಪ್ರವೇಶಿಸಿದವು. ಅವರು ಭಾರತವನ್ನ ಪ್ರವೇಶಿಸಿದ ತಕ್ಷಣ ಮಾಡಿದ ಮೊದಲ ಕೆಲಸವೇನೆಂದರೆ ಎಲ್ಲಾ ಸಣ್ಣ ಶೂ ಬ್ರ್ಯಾಂಡ್ಗಳನ್ನ ಮಾರುಕಟ್ಟೆಯಿಂದ ಹೊರಹಾಕೋದು. ಆದರೆ ಆಕ್ಷನ್ ಬ್ರ್ಯಾಂಡ್ ಸಿಂಹದಂತೆ ಹೊಂಚು ಹಾಕಿ ಕುಳಿತಿತ್ತು. ವಾಸ್ತವವಾಗಿ ನೈಕ್ ಮತ್ತು ಅಡಿಡಾಸ್ ನಂತಹ ಕಂಪನಿಗಳು ತ್ವರಿತವಾಗಿ ಮುಂದುವರಿಯಲು ಪ್ರಾರಂಭಿಸಿದವು. ಇದು ಬ್ರ್ಯಾಂಡ್ ನಿರ್ಮಾಣ, ಉತ್ಪನ್ನ ನಾವೀನ್ಯತೆ ಮತ್ತು ಮಾರ್ಕೆಟಿಂಗ್ ಆಗಿತ್ತು. ಬ್ರ್ಯಾಂಡ್ ನಿರ್ಮಾಣ ಕಾರ್ಯತಂತ್ರದಲ್ಲಿ ನೈಕ್ ಮತ್ತು ಅಡಿಡಾಸ್ ಗ್ರಾಹಕರನ್ನ ಆಕರ್ಷಿಸಲು ತಮ್ಮ ಲೋಗೋಗಳು, ಘೋಷಣೆಗಳನ್ನ ಬಳಸಿದವು. ನೈಕ್ನ ಶೂಗಳ ಲೋಗೋ ಮತ್ತು ಜಸ್ಟ್ ಡೂ ಇಟ್ ಸ್ಲೋಗನ್ ವೈಯಕ್ತಿಕ ಅಭಿವೃದ್ಧಿ ಮತ್ತು ಅಥ್ಲೆಟಿಕ್ ಉತ್ಕರ್ಷಣೆಯನ್ನ ಸಾಧಿಸಲು ಬಯಸುವವರಿಗೆ ಬ್ರ್ಯಾಂಡ್ ಎಂದು ತೋರಿಸಿತು.
ಅದೇ ಸಮಯದಲ್ಲಿ ಅಡಿಡಾಸ್ನ 3 ಪಟ್ಟಿಯ ಲೋಗೋ ಈ ಬ್ರ್ಯಾಂಡ್ ಗುಣಮಟ್ಟದ ಜೊತೆಗೆ ಕಾರ್ಯಕ್ಷಮತೆಯನ್ನ ಬಯಸುವವರಿಗೆ ಎಂದು ಹೇಳಿತು. ನೈಕ್ ಬ್ರ್ಯಾಂಡ್ ಪ್ರಚಾರಕ್ಕಾಗಿ ಬಾಸ್ಕೆಟ್ ಬಾಲ್ ದಿಗ್ಗಜ ಮೈಕಲ್ ಜಾರ್ಡನ್ ಅನ್ನ ನೇಮಿಸಿಕೊಂಡಿತು. ಇತ್ತ ಅಡಿಡಾಸ್ ತನ್ನ ಬ್ರ್ಯಾಂಡ್ ಅನುಮೋದನೆಗಾಗಿ ಶ್ರೇಷ್ಠ ಫುಟ್ಬಾಲ್ ಆಟಗಾರ ಡೇವಿಡ್ ಬೆಕ್ಹ್ಯಾಮ್ನನ್ನ ನೇಮಿಸಿಕೊಂಡಿತು. ಆದರೆ ಆಕ್ಷನ್ಗೆ ನೈಕ್ ಮತ್ತು ಅಡಿಡಾಸ್ನಂತಹ ಗುರುತು ಸಿಗಲಿಲ್ಲ. ಆದ್ದರಿಂದ ಅನೇಕ ಭಾರತೀಯರು ಅಂತಾರಾಷ್ಟ್ರೀಯ ಬ್ರ್ಯಾಂಡ್ಗಳ ಈ ಚಟುವಟಿಕೆಗಳಿಂದ ಪ್ರಭಾವಿತರಾದರು. ಸ್ಥಳೀಯ ಬ್ರ್ಯಾಂಡ್ಗಳ ಬದಲಿಗೆ ವಿದೇಶಿ ಬ್ರ್ಯಾಂಡ್ಗಳ ಉತ್ಪನ್ನಗಳನ್ನು ಬಳಸಲು ಪ್ರಾರಂಭಿಸಿದ್ರು. ಇವೆಲ್ಲವೂ ಆಕ್ಷನ್ ಬ್ರ್ಯಾಂಡ್ ಕಂಪನಿಗೆ ಭಾರಿ ದೊಡ್ಡ ಹೊಡೆತವನ್ನೇ ನೀಡಿದ್ದವು. ವಾಸ್ತವವಾಗಿ ನೈಕ್ ತನ್ನ R&D ಯಲ್ಲಿ ಬಹಳಷ್ಟು ಹಣವನ್ನ ಖರ್ಚು ಮಾಡಿತು. ನಂತರ ಏರ್ ಮ್ಯಾಕ್ಸ್ ಮತ್ತು ಏರ್ ಝೂಮ್ ಲೈನ್ಗಳಲ್ಲಿ ನವೀನ ಬೂಟುಗಳನ್ನು ಸಿದ್ಧಪಡಿಸಿತು. ಅದು ಸೂಪರ್ ಕಂಫರ್ಟ್ ಮತ್ತು ಹೆಚ್ಚಿನ ಕಾರ್ಯಕ್ಷಮತೆಯನ್ನ ಹೊಂದಿದ್ದವು. ಇದರ ಪರಿಣಾಮ ಆಕ್ಷನ್ ಬ್ರ್ಯಾಂಡ್ ಕಂಪನಿಯ ಬೆನ್ನೆಲುಬೆನ್ನೇ ಮುರಿಯಿತು. ವಾಸ್ತವವಾಗಿ ವಿಷಯವೇನೆಂದರೆ, ನೈಕಿ ತನ್ನ ಜಾಹೀರಾತಿನ ಪ್ರಚಾರದಲ್ಲಿ ಸ್ಫೂರ್ತಿದಾಯಕ ಮತ್ತು ಪ್ರೇರಕ ವಿಷಯದ ಮೇಲೆ ಕೆಲಸ ಮಾಡಿತು. ಅನೇಕ ದೊಡ್ಡ ಕ್ರೀಡಾಕೂಟಗಳು, ತಂಡಗಳು, ಲೀಗ್ಗಳಿಗೆ ಸ್ಪಾನ್ಸರ್ ನೀಡಿತು. ಇದರಿಂದಾಗಿ ಅವರ ಗೋಚರತೆ ಮತ್ತು ವ್ಯಾಪ್ತಿಯು ಕಾಲ್ಗಿಚ್ಚಿನಂತೆ ಹರಡಲು ಪ್ರಾರಂಭಿಸಿತು. ಅದೇ ಸಮಯದಲ್ಲಿ ಅಡಿಡಾಸ್ ಇಂಪಾಸಿಬಲ್ ಈಸ್ ನಥಿಂಗ್ ಎಂಬ ಅಭಿಯಾನವನ್ನ ನಡೆಸಿತು. ಇದಲ್ಲದೆ ಇದು ಒಲಿಂಪಿಕ್ಸ್ ಮತ್ತು ವಿಶ್ವಕಪ್ನಂತಹ ದೊಡ್ಡ ಕಾರ್ಯಕ್ರಮಗಳ ಪ್ರಾಯೋಜಕತ್ವ ವಹಿಸಿಕೊಂಡಿತು. ಇದರಿಂದಾಗಿ ಎಲ್ಲಾ ಕ್ರೀಡಾ ಪ್ರೇಮಿಗಳು ಅಡಿಡಾಸ್ ಬಗ್ಗೆ ಹುಚ್ಚು ಆಸಕ್ತಿ ಬೆಳೆಸಿಕೊಂಡ್ರು. ಆದರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಮಾರ್ಕೆಟಿಂಗ್ ಮಾಡಲು ಆಕ್ಷನ್ಗೆ ಸಾಧ್ಯವಾಗಿರಲಿಲ್ಲ. ಆದರೆ ಮಾರುಕಟ್ಟೆಯಲ್ಲಿ ಉಳಿಯಲು ಅವರು ಕೆಲವು ಭಾವನಾತ್ಮಕ ಜಾಹೀರಾತುಗಳನ್ನ ಸಹ ತಂದರು. ಅದು ಅವರ ಪ್ರಮುಖ ಗ್ರಾಹಕರನ್ನ ಉಳಿಸಿಕೊಳ್ಳಲು ಅಷ್ಟೇ ಸಹಾಯವಾಯಿತು. ಇದೆಲ್ಲವನ್ನ ನೋಡುತ್ತಾ ಹೊಂಚು ಹಾಕಿ ಸಿಂಹದಂತೆ ಕಾದು ಕುಳಿತಿದ್ದ ಆಕ್ಷನ್ ಸಮಯ ಸಿಕ್ಕ ತಕ್ಷಣವೇ ದಾಳಿ ಮಾಡಿತು. ವಾಸ್ತವವಾಗಿ ಭಾರತೀಯ ಫುಟ್ವೇರ್ ಮಾರುಕಟ್ಟೆಯಲ್ಲಿ ಹೊಸ ಬದಲಾವಣೆಯು ಹೇಗೆ ಬರುತ್ತಿದೆ ಎಂಬುದನ್ನು ಆಕ್ಷನ್ ಗಮನಿಸ್ತಾ ಇತ್ತು. ಆಕ್ಷನ್ ವಿದೇಶಿ ಬ್ರ್ಯಾಂಡ್ಗಳು ಅಥವಾ ಯಾವುದೇ ಸ್ಥಳೀಯ ಕಂಪನಿಗಳನ್ನ ಗಮನಹರಿಸಲಿಲ್ಲ. ವಿದೇಶಿ ಕಂಪನಿಗಳು ಭಾರತದಲ್ಲಿ ಕಾಲಿಡ್ತಾ ಇದ್ದಂತೆ ಜನರ ಆಸಕ್ತಿಯು ಹೆಚ್ಚುತ್ತಿತ್ತು. ಆದರೆ ಹೆಚ್ಚಿನ ಭಾರತೀಯರಿಗೆ ಅದನ್ನ ಪಡೆಯಲು ಸಾಧ್ಯವಾಗಲಿಲ್ಲ. ಅಂದರೆ ನೈಕ್ ಮತ್ತು ಅಡಿಡಾಸ್ ಕೇವಲ ಶ್ರೀಮಂತರ ಬ್ರ್ಯಾಂಡ್ಗಳಾಗಿ ಉಳಿದವು. ಅಂತಾರಾಷ್ಟ್ರೀಯ ಗುಣಮಟ್ಟದ ಪಾದರಕ್ಷೆಗಳನ್ನ ಕೈಗೆಟಕುವ ಬೆಲೆಯಲ್ಲಿ ಒದಗಿಸಲು ಆಕ್ಷನ್ ಬ್ರ್ಯಾಂಡ್ ತನ್ನ ಎಲ್ಲಾ ಶಕ್ತಿಯೊಂದಿಗೆ ಮರಳಿತು. 2006ರಲ್ಲಿ ಆಕ್ಷನ್ ಫುಟ್ವೇರ್ ಕ್ಯಾಂಪಸ್ ಶೂಸ್ ಎಂಬ ಹೊಸ ಹೆಸರಿನ ಅಂತಾರಾಷ್ಟ್ರೀಯ ಗುಣಮಟ್ಟದ ಶೂಸ್ಗಳನ್ನ ಪರಿಚಯಿಸಿತು. ಯಾಕಂದ್ರೆ ನಾವು ವಿದೇಶಿ ಕಂಪನಿಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ನೀಡುತ್ತೇವೆ. ಹೀಗಾಗಿ ಆಕ್ಷನ್ ಈ ಬಾರಿ ತಮ್ಮ ಉತ್ಪಾದನಾ ಸೌಲಭ್ಯಗಳನ್ನ ಆಧುನೀಕರಿಸಿತು. ಹೊಸ ಪಾದರಕ್ಷೆಗಳ ವಿಭಾಗವನ್ನ ಪ್ರವೇಶಿಸಿದರು. ಅದುವೇ ಕ್ರೀಡೆ ಮತ್ತು ಫಿಟ್ನೆಸ್ ಆಗಿತ್ತು. ಅಂತಹ ಶೂಗಳನ್ನ ನೈಕ್ ಮತ್ತು ಅಡಿಡಾಸ್ನಂತಹ ಬ್ರ್ಯಾಂಡ್ಗಳು 2500ರಿಂದ 3000 ರೂಪಾಯಿಗೆ ಮಾರಾಟ ಮಾಡ್ತಾ ಇತ್ತು. ಆದರೆ ಕ್ಯಾಂಪಸ್ ಅದೇ ಗುಣಮಟ್ಟದ ಶೂಗಳನ್ನ 700ರಿಂದ 1000 ರೂಪಾಯಿಗೆ ಮಾರಾಟ ಮಾಡಲು ಪ್ರಾರಂಭಿಸಿತು. ಜನರು ಅವರ ಶೂಗಳನ್ನ ತುಂಬಾ ಇಷ್ಟಪಡ್ತಾ ಇದ್ರು. ಇದು ಸಾಕಷ್ಟು ಯಶಸ್ಸನ್ನ ಪಡೆಯುತ್ತೆ. ಅವರು 22 ವರ್ಷಗಳ ಅನುಭವ ಮತ್ತು ಬಲವಾದ ವಿತರಣಾ ಜಾಲವನ್ನ ಹೊಂದಿದ್ರಿಂದ ಇದೆಲ್ಲವೂ ಸಾಧ್ಯವಾಯಿತು. ಪರಿಣಾಮ ಅವರ ಗ್ರಾಹಕರ ವ್ಯಾಪ್ತಿಯು ಹೆಚ್ಚಲು ಪ್ರಾರಂಭಿಸಿತು. ಆದರೆ ಬ್ರ್ಯಾಂಡ್ ಇನ್ನೂ ಯುವಕರಲ್ಲಿ ಹೆಚ್ಚು ಜನಪ್ರಿಯವಾಗಿರಲಿಲ್ಲ. ಅದಕ್ಕಾಗಿಯೇ ಕ್ಯಾಂಪಸ್ 2015ರಲ್ಲಿ ಉದಯೋನ್ಮುಖ ಸ್ಟಾರ್ ಬಾಲಿವುಡ್ ನಟ ವರುಣ್ ಧವನ್ ಅವರನ್ನ ತನ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಮಾಡಿಕೊಂಡಿತು. ಇತ್ತ ಸಚಿನ್ ತೆಂಡೂಲ್ಕರ್ ಅವರನ್ನ ಮನವರಿಕೆ ಮಾಡಿಕೊಟ್ಟಿತು. ಇದರ ನಂತರ ಕ್ಯಾಂಪಸ್ ಯುವಜನರಲ್ಲಿ ಬಹಳ ಜನಪ್ರಿಯವಾಗಲು ಪ್ರಾರಂಭಿಸಿತು. 2016ರಲ್ಲಿ ಜಿಯೋ ಸಿಮ್ ಕಾರ್ಯ ಆರಂಭಿಸುವುದರೊಂದಿಗೆ ಭಾರತದಲ್ಲಿ ಉಚಿತ ಇಂಟರ್ನೆಟ್ ಅಲೆಯು ಕಂಡುಬಂದಿತು. ಕ್ರಮೇಣ ಎಲ್ಲ ಉದ್ಯಮಗಳು ಆನ್ಲೈನ್ನತ್ತ ಮುಖ ಮಾಡಿದವು ಎಂಬುದು ನಮಗೆಲ್ಲ ತಿಳಿದ ವಿಚಾರ. ಈ ಓಟದಲ್ಲಿ ಕ್ಯಾಂಪಸ್ನ ಹೆಸರು ಕೂಡ ಸೇರಿತ್ತು. ವಾಸ್ತವವಾಗಿ 2017ರಲ್ಲಿ ಕ್ಯಾಂಪಸ್ ಆಫ್ಲೈನ್ ಮತ್ತು ಆನ್ಲೈನ್ ಎರಡೂ ವೇದಿಕೆಯಲ್ಲೂ ಹೂಡಿಕೆ ಮಾಡಿತು. ಆಫ್ಲೈನ್ ಕುರಿತು ಮಾತನಾಡ್ತಾ ಹೋದರೆ ಕ್ಯಾಂಪಸ್ ತನ್ನದೇ ಆದ 16 ವಿಶೇಷ ಚಿಲ್ಲರೆ ಅಂಗಡಿಗಳನ್ನು ತೆರೆಯಿತು. ಅದರ ಉತ್ಪನ್ನಗಳನ್ನು ಬಹು ಬ್ರ್ಯಾಂಡ್ ಚಿಲ್ಲರೆ ಅಂಗಡಿಗಳು ಮತ್ತು ದೊಡ್ಡ ಮಾಲ್ಗಳಲ್ಲಿ ಇರಿಸಲಾಯಿತು. ಇನ್ನು ಆನ್ಲೈನ್ ವಿಚಾರಕ್ಕೆ ಬಂದರೆ ಕ್ಯಾಂಪಸ್ ಎಲ್ಲರಿಗಿಂತ ಮೊದಲು ಇ-ಕಾಮರ್ಸ್ ವೆಬ್ಸೈಟ್ ಅನ್ನ ಲಾಂಚ್ ಮಾಡಿತು. ಅಷ್ಟೇ ಅಲ್ಲದೆ ನೈಕ್, ಅಡಿಡಾಸ್ ರೀತಿಯಲ್ಲೇ ಫ್ಲಿಪ್ಕಾರ್ಟ್, ಅಮೆಜಾನ್ಗಳಲ್ಲಿ ಶೂಗಳ ಮಾರಾಟವನ್ನ ಪ್ರಾರಂಭಿಸಿತು. ಹೀಗೆ ಮುಂದುವರಿಯುತ್ತಾ ಅವರು ತಮ್ಮ ಉತ್ಪಾದನಾ ತಂತ್ರಜ್ಞಾನದಲ್ಲಿ ಯಾಂತ್ರೀಕೃತಗೊಂಡ ಮತ್ತು AI ಚಾಲಿತ ಕ್ವಾಲಿಟಿ ಕಂಟ್ರೋಲ್ ವ್ಯವಸ್ಥೆಗಳನ್ನು ಸಹ ಸಂಯೋಜಿಸಿದ್ರು. ಆದರೆ ನಂತರ ಒಂದು ದೊಡ್ಡ ದುರಂತವು ಸಂಭವಿಸುತ್ತದೆ. ಇದು ಪ್ರಪಂಚದ ಎಲ್ಲಾ ಕೈಗಾರಿಕೆಗಳ ಮೇಲೆ ಭಾರಿ ಪರಿಣಾಮ ಬೀರುತ್ತದೆ. ಆದರೆ ಕ್ಯಾಂಪಸ್ ಈ ಸಮಸ್ಯೆಯನ್ನ ಒಂದು ಅವಕಾಶವನ್ನಾಗಿ ಮಾಡಿಕೊಂಡಿತು. ಅದು 2020ರಲ್ಲಿ ಸಂಭವಿಸಿದ ಕೋವಿಡ್-19 ಪ್ಯಾಂಡಮಿಕ್ ಟೈಮ್.
ಈ ಸಮಯದಲ್ಲಿ ಕ್ಯಾಂಪಸ್ ಆನ್ಲೈನ್ ಪ್ಲಾಟ್ಫಾರ್ಮ್ಗಳ ಸಹಾಯವನ್ನ ಪಡೆದುಕೊಂಡಿತು. ವರ್ಕ್ ಫ್ರಮ್ ಹೋಮ್ ಆಧಾರದಲ್ಲಿ ಕೆಲಸ ಮಾಡ್ತಾ ಇದ್ದ ಉದ್ಯೋಗಿಗಳಿಗೆ ಬೂಟುಗಳನ್ನ ಸಹ ತಯಾರಿಸಿದ್ರು. ಈ ಮೂಲಕ ಅವರು ತಮ್ಮ ಗ್ರಾಹಕರಿಗೆ ಎಷ್ಟು ಅಗತ್ಯವಾದ ಸೇವೆಯನ್ನ ಪೂರೈಸುತ್ತಿದೆ ಎಂಬುದನ್ನು ತೋರಿಸಿತು. ಈ ಸಮರ್ಪಣಾ ಮನೋಭಾವದಿಂದಾಗಿ ಅವರು 2020ರಲ್ಲಿ 15% ಮಾರುಕಟ್ಟೆ ಪಾಲನ್ನ ಮತ್ತು 2021ರಲ್ಲಿ ಸುಮಾರು 17% ವಶಪಡಿಸಿಕೊಂಡರು. ಇದಲ್ಲದೆ ಅವರು 2020ರ ಕೋವಿಡ್ ಸಂಕಷ್ಟದ ಸಮಯದಲ್ಲೂ 15 ಮಿಲಿಯನ್ ರೂಪಾಯಿ ಆದಾಯವನ್ನ ಗಳಿಸಿದ್ರು. ಇವುಗಳಲ್ಲಿ ಹೆಚ್ಚಿನವು ಆನ್ಲೈನ್ ಮಾರಾಟದಿಂದ ಬಂದವು. 2021ರಲ್ಲಿ ಅವರಿಗೆ ಉತ್ತಮ ವರ್ಷವೆಂದು ಸಾಬೀತಾಯಿತು. ಯಾಕಂದ್ರೆ ಪ್ರತಿಷ್ಠಿತ ಸಲಹಾ ಸಂಸ್ಥೆಯ ವರದಿಯ ಪ್ರಕಾರ ಕ್ಯಾಂಪಸ್ ಬ್ರ್ಯಾಂಡ್ 2021ರಲ್ಲಿ ಭಾರತದ ಅತಿ ದೊಡ್ಡ ಕ್ರೀಡಾ ಪಾದರಕ್ಷೆಗಳ ಬ್ರ್ಯಾಂಡ್ ಆಗಿ ಹೊರಹೊಮ್ಮಿತು. 2022ರಲ್ಲಿ ಅದರ ವ್ಯಾಲ್ಯೂಯೇಷನ್ ಸುಮಾರು $1.5 ಶತಕೋಟಿ, ಅಂದರೆ 12,000 ಕೋಟಿ ರೂಪಾಯಿ ಆಗುತ್ತದೆ. ಹರಿಕೃಷ್ಣ ಅವರು ಇಲ್ಲಿಗೆ ನಿಲ್ಲಲಿಲ್ಲ. ಕಂಪನಿಯ IPOವನ್ನ ಸಹ ತಂದರು. ಅದು ಯಶಸ್ವಿಯಾಯಿತು. ಇದರೊಂದಿಗೆ ಕ್ಯಾಂಪಸ್ ಸಂಸ್ಥಾಪಕ ಮತ್ತು ಅಧ್ಯಕ್ಷ ಹರಿಕೃಷ್ಣ ಅಗರ್ವಾಲ್ ಅವರು ಬಿಲಿಯನೇರ್ ಪಟ್ಟಿಗೆ ಸೇರಿಕೊಂಡರು. ಇಂದು ಅವರ ನಿವ್ವಳ ಆಸ್ತಿಯ ಮೌಲ್ಯ 10,000 ಕೋಟಿ ರೂಪಾಯಿ. ಇವೆಲ್ಲವೂ ಸಾಧ್ಯವಾಗಿದ್ದು ಹರಿಕೃಷ್ಣ ಅಗರ್ವಾಲ್ ಅವರು ಸೋಲನ್ನ ಒಪ್ಪಿಕೊಳ್ಳದ ಗುಣದಿಂದಾಗಿ ಎಂದರೆ ತಪ್ಪಾಗಲಾರದು. ಸ್ನೇಹಿತರೆ, ಕ್ಯಾಂಪಸ್ ಭಾರತದಲ್ಲಿ ತನ್ನ ಧ್ವಜ ನೆಟ್ಟ ನಂತರ 2023ರಲ್ಲಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಗೂ ಎಂಟ್ರಿ ಕೊಟ್ಟಿತು. ಆರಂಭದಲ್ಲಿ ಹರಿಕೃಷ್ಣ ಅವರು ಇಂಡೋನೇಷ್ಯಾ ಮತ್ತು ಮಲೇಷ್ಯಾದಂತಹ ಆಗ್ನೇಯ ಏಷ್ಯಾದ ದೇಶಗಳಲ್ಲಿ ತಮ್ಮ ಕಂಪನಿಯನ್ನ ಪ್ರಾರಂಭಿಸಿದ್ದಾರೆ. ಭವಿಷ್ಯದಲ್ಲಿ ಕ್ಯಾಂಪಸ್ ಸಂಸ್ಥೆಯು ನೈಕ್ ಮತ್ತು ಅಡಿಡಾಸ್ನಂತೆಯೇ ಜಾಗತಿಕ ಬ್ರ್ಯಾಂಡ್ ಆಗೋದರಲ್ಲಿ ಯಾವುದೇ ಅನುಮಾನ ಬೇಡ. ನೀವು ಕೂಡ ಕ್ಯಾಂಪಸ್ ಶೂಗಳನ್ನು ಧರಿಸ್ತಾ ಇದ್ರೆ ಕಾಮೆಂಟ್ ಮಾಡಿ. ಇದರ ಬೆಳವಣಿಗೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.